ನಮಸ್ಕಾರ ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಮೊಳಕಾಲ್ಮೂರು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮರಳಿ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ. ಇವತ್ತೇ ಬಿಜೆಪಿಗೆ ಎಸ್ ತಿಪ್ಪೇಸ್ವಾಮಿ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದ್ದು, ತಿಪ್ಪೇಸ್ವಾಮಿ ಮನೆಗೆ ಶ್ರೀರಾಮುಲು ಇವತ್ತೇ ಭೇಟಿಯನ್ನ ಕೊಡಲಿದ್ದಾರೆ. ಸೊ ಮೊಳಕಾಲ್ಮೂರಿನಿಂದ ಶ್ರೀರಾಮುಲು ಈ ಸಲ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಮೊನ್ನೆ ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾ, ನಾನೇನಾದ್ರೂ ಸ್ಪರ್ಧೆ ಮಾಡೋದಾದ್ರೆ ಸಂಡೂರು ಅಥವಾ ಕೂಡ್ಲಿಗಿ ಅಥವಾ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಅವರು ವ್ಯಕ್ತಪಡಿಸಿದ್ರು. ಸೊ ತಿಪ್ಪೇಸ್ವಾಮಿ ಮನೆಗೆ ಹಿಂದೆ ಶ್ರೀರಾಮುಲು ಭೇಟಿಯನ್ನ ಕೊಟ್ಟಿದ್ದಾರೆ. ತಿಪ್ಪೇಸ್ವಾಮಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದ್ದು, ಕಳೆದ ಬಾರಿ ಶ್ರೀರಾಮುಲು ವಿರುದ್ಧ ಸಮರವನ್ನ ಸಾರಿದ್ರು ಇದೇ ತಿಪ್ಪೇಸ್ವಾಮಿ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಆ ನಂತರ ಅವರು ಕಾಂಗ್ರೆಸ್ ಅನ್ನ ಸೇರಿದ್ರು. ಆದರೆ ಸೋಲಿನ ಬಳಿಕ ಕಾಂಗ್ರೆಸ್ ಸೇರಿದ್ರು ಕೂಡ ಈ ಸಲ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ನೇರಲಗುಂಟೆ ಗ್ರಾಮದ ನಿವಾಸಕ್ಕೆ ರಾಮುಲು ಬಂದು ಭೇಟಿಯನ್ನ ಮಾಡಿದ್ದಾರೆ. ಪದೇ ಪದೇ ಪಕ್ಷವನ್ನ ಬದಲಿಸ್ತಾ ಇದ್ದಾರೆ ತಿಪ್ಪೇಸ್ವಾಮಿ. ಗೆಲುವಿಗಾಗಿ ತಿಪ್ಪೇಸ್ವಾಮಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ತೋರಿಸ್ತಾ ಇದ್ದೀವಲ್ಲ, ಯಾವ ರೀತಿಯಾಗಿ ಒಂದು ಪಕ್ಷದ ಸೇರ್ಪಡೆಗೆ ಅವರು ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನ ಈಗ ಮಾಡಿದ್ದಾರೆ. ಇನ್ನು ಟಿಕೆಟ್ ಬಿಜೆಪಿಯಿಂದ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಬಿಜೆಪಿಗೆ ಬರ್ತೀನಿ ಅಂತ ಹೇಳಿ ತಿಪ್ಪೇಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು. ಈ ಬಾರಿ ಕಾಂಗ್ರೆಸ್ನಿಂದ ಯೋಗೇಶ್ ಬಾಬುಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ತಿಪ್ಪೇಸ್ವಾಮಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು, ಟಿಕೆಟ್ ಕೊಡುವಂತಹ ಭರವಸೆ ಕೂಡ ಸಿಕ್ಕಿದೆ ಅವರಿಗೆ. ಆದ್ರೆ ಈ ರೀತಿಯಾಗಿ ಅವರು ಪದೇ ಪದೇ ಪಕ್ಷವನ್ನ ಬದಲಾವಣೆ ಮಾಡ್ತಾ ಇರುವುದರಿಂದ ಇದು ಎಫೆಕ್ಟ್ ಆಗತ್ತಾ ಅನ್ನುವಂತಹ ಚರ್ಚೆಯೂ ಇದೆ. ತಿಪ್ಪೇಸ್ವಾಮಿ ಮನೆಗೆ ಶ್ರೀರಾಮುಲು ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯಗಳನ್ನು ಗಮನಿಸ್ತೀರಿ. ರಾಮುಲು ಅವರು ಆಲ್ರೆಡಿ ಈಗಾಗಲೇ ಮಾಧ್ಯಮಗಳ ಹತ್ರ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಮೊಳಕಾಲ್ಮೂರಿನಿಂದ ಈ ಸಲ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಆ ಕ್ಷೇತ್ರದವರದೇ ಆದಂತಹ ತಿಪ್ಪೇಸ್ವಾಮಿ ಅವರಿಗೆ ಮೊಳಕಾಲ್ಮೂರಿನಿಂದ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ ಬಿಜೆಪಿಯಿಂದ. ಈಗ ಬಿಜೆಪಿಗೆ ಇವತ್ತೇ ಸೇರ್ಪಡೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಅವರ ಮನೆಗೆ ಹೋಗಿ ಭೇಟಿಯನ್ನ ಮಾಡಿದ್ದಾರೆ ಶ್ರೀರಾಮುಲು ಅವರು. ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ, ಯಾವ ರೀತಿಯಾಗಿ ಬಿಜೆಪಿಗೆ ವರ ಆಗುತ್ತಾ ಅಥವಾ ಅವರು ಬಂದರೂ ಏನು ಪಕ್ಷಕ್ಕೆ ಲಾಭ ಇಲ್ಲ ಅನ್ನುವಂತಹ ಸ್ಥಿತಿ ಇದೆಯಾ? ಯಾಕಂದ್ರೆ ಪದೇ ಪದೇ ಅವರು ಪಕ್ಷವನ್ನ ಬದಲಾವಣೆ ಮಾಡ್ತಾ ಇರೋದ್ರಿಂದ ಜನರಿಗೆ ಒಂದು ರೀತಿಯಾದಂತಹ ಏನಪ್ಪ ಈ ರೀತಿಯಾಗಿ ಮಾಡ್ತಾರೆ, ಟಿಕೆಟ್ ಕೊಟ್ರೆ ಅಷ್ಟೇನಾ ಹಾಗಾದ್ರೆ ಇವರು ಪಕ್ಷಗಳಲ್ಲಿ ಇರೋದು ಅನ್ನುವಂತಹ ಮನಸ್ಥಿತಿ ಬಂದೇ ಬರುತ್ತೆ. ಬಟ್ ಈಗ ಅದನ್ನ ಯಾವ ರೀತಿಯಾಗಿ ಅವರು ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾರೆ, ಜನರಲ್ಲಿ ಮತ್ತೆ ನನಗೆ ಬಿಜೆಪಿಯಿಂದ ನನ್ನ ಗೆಲ್ಲಿಸಿಕೊಡಿ ಅಂತ ಕೇಳ್ತಾರೆ, ನೋಡ್ಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಶ್ರೀರಾಮುಲು ಅವರು ಮೊನ್ನೆ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಮೊಳಕಾಲ್ಮೂರಿನಿಂದ ನಾನು ಈ ಸಲ ಸ್ಪರ್ಧೆ ಮಾಡಲ್ಲ, ಸಂಡೂರು ಬಳ್ಳಾರಿ ಅಥವಾ ಕೂಡ್ಲಿಗಿಂದ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನದೇ ಕ್ಷೇತ್ರ ಅಂತ ಹೇಳಿ. ಈಗ ತಿಪ್ಪೇಸ್ವಾಮಿ ಅವರು ಇವತ್ತೇ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಹಾಗಾದ್ರೆ ಅದರಿಂದ ಬಿಜೆಪಿಗೆ ಆಗುವಂತಹ ಪ್ರಯೋಜನ, ಲಾಭ ಏನು? ಖಂಡಿತವಾಗಿ ರಾಜಕೀಯದಲ್ಲಿ ಯಾವ ಅನ್ನೋದಕ್ಕೆ ಮೊಳಕಾಲ್ಮೂರಿನ ಮಾಜಿ ಶಾಸಕ ನೇರಲಗುಂಟೆ ತಿಪ್ಪೇಸ್ವಾಮಿ ಹಾಲಿ ಶಾಸಕ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ನಡುವೆ ಸಾಕಷ್ಟು ಮನಸ್ತಾಪಗಳು ಕೂಡ ಎದುರಾಗಿತ್ತು. ಸಾಕಷ್ಟು ಇಬ್ಬರ ನಡುವೆ ಒಂದು ಗಲಾಟೆ ಗೊಂದಲಗಳು ಕೂಡ. ಮಾತನಾಡಿಸ್ತೀನಿ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ತಿಪ್ಪೇಸ್ವಾಮಿ ಮನೆಗೆ ಇವತ್ತು ಶ್ರೀರಾಮುಲು ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತೇ ಪಕ್ಷ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ತಿಪ್ಪೇಸ್ವಾಮಿ ಅವರು ಬಹಳ ಕೋಪ ಮಾಡ್ಕೊಂಡಿದ್ರು. ಮೊಳಕಾಲ್ಮೂರಿನಿಂದ ಶ್ರೀರಾಮುಲು ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಆಕ್ರೋಶಗೊಂಡಿದ್ರು, ಸಾಕಷ್ಟು ಮಾತುಗಳನ್ನ ಹೇಳಿದ್ರು. ಆನಂತರ ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನೂ ಮಾಡಿದ್ರು. ಬಟ್ ಗೆಲುವನ್ನ ಸಾಧಿಸೋದಕ್ಕೆ ಆಗ್ಲಿಲ್ಲ. ಸೋತ ಬಳಿಕ ಕಾಂಗ್ರೆಸ್ಗೆ ಜಾಯಿನ್ ಆದ್ರು. ಆದ್ರೆ ಈ ಸಲ ತನಗೇನಾದ್ರೂ ಟಿಕೆಟ್ ಸಿಗ್ಬೋದು ಅನ್ನುವ ನಿರೀಕ್ಷೆಯಲ್ಲಿದ್ರು. ಬಟ್ ಆ ಒಂದು ನಂಬಿಕೆ ಕೂಡ ಹುಸಿಯಾದಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಿಂದ ಕೂಡ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಯೋಗೇಶ್ ಬಾಬುಗೆ ಅಲ್ಲಿ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರೋದು. ಸೊ ಅಟ್ಲೀಸ್ಟ್ ನನಗೆ ಎಲ್ಲಿ ಟಿಕೆಟ್ ಸಿಗುತ್ತೆ ಅಲ್ಲಿ ಹೋಗೋಣ ಅನ್ನುವಂತಹ ಒಂದು ಇರಾದೆಯಲ್ಲಿದ್ದಾರೆ ತಿಪ್ಪೇಸ್ವಾಮಿ ಅವರು. ಈಗ ಮೊಳಕಾಲ್ಮೂರಿನಿಂದ ಶ್ರೀರಾಮುಲು ಹೇಳಿದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ. ಸೊ ಆ ಒಂದು ಭಾಗದ ಟಿಕೆಟ್ ಅನ್ನ
ಈಗ ತಿಪ್ಪೇಸ್ವಾಮಿ ಅವರೇ ಪಡ್ಕೊಳ್ಳುವಂತಹ ಒಂದು ಇರಾದೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇವತ್ತೇ ಬಿಜೆಪಿಗೆ ತಿಪ್ಪೇಸ್ವಾಮಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದ್ದು ಶ್ರೀರಾಮುಲು ಆಲ್ರೆಡಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಾಕಷ್ಟು ವೈಮನಸ್ಸಿತ್ತು ಶ್ರೀರಾಮುಲು ಮತ್ತು ತಿಪ್ಪೇಸ್ವಾಮಿ ಅವರ ಮಧ್ಯೆ ಮೊಳಕಾಲದ ಮುಂದೆ ಯಾವಾಗ ಶ್ರೀರಾಮುಲು ಸ್ಪರ್ಧೆಯನ್ನ ಮಾಡಿದ್ರು ಆವಾಗ. ಬಟ್ ಈಗ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವು ಹೇಳ್ತೀವಲ್ಲ, ಈ ಒಂದು ಯಾರು ಕೂಡ ರಾಜಕೀಯದಲ್ಲಿ ಶತ್ರುಗಳು ಅಲ್ಲ, ಪರ್ಮನೆಂಟ್ ಆಗಿ ಮಿತ್ರರು ಅಲ್ಲ ಅಂತ ಹೇಳಿ ಈಗ ಮತ್ತೆ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತೇ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದ್ದು ಇದರ ಬಗ್ಗೆ ಇನ್ನಷ್ಟು ಲೆಕ್ಕಾಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಇವತ್ತೇ ಅವರನ್ನ ಸೇರ್ಪಡೆಗೊಳಿಸುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ಟಿಕೆಟ್ ಕನ್ಫರ್ಮ್ ಆಗಿದೆಯಾ? ಒಂದು ವೇಳೆ ಇವರು ಬಂದ್ರೆ ಮೊಳಕಾಲ್ಮೂರಿನಿಂದ ತಿಪ್ಪೇಸ್ವಾಮಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನೋದು? ಖಂಡಿತ ನಮಿತಾ, ಈಗಾಗಲೇ ನೇರಲಗುಂಟೆ ತಿಪ್ಪೇಸ್ವಾಮಿ ಸಚಿವ ಶ್ರೀರಾಮುಲು ಈಗಾಗಲೇ ಪಕ್ಷದ ವರಿಷ್ಠರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಈಗಾಗಲೇ ಮುಗಿಸಿರ್ತಕ್ಕಂಥದ್ದು. ಪಕ್ಷದ ವರಿಷ್ಠರು ತಿಪ್ಪೇಸ್ವಾಮಿ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಿಪ್ಪೇಸ್ವಾಮಿ ಅವರು ಈಗ ಬಿಜೆಪಿಗೆ ಸೇರ್ಪಡೆ ಆಗಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರಲ್ಲಿ ಯಾಕೆಂತಂದ್ರೆ 2013 ಸಂದರ್ಭದಲ್ಲಿ ಕೂಡ ತಿಪ್ಪೇಸ್ವಾಮಿ ಇದೇ ಮೊಳಕಾಲ್ಮೂರು ಕ್ಷೇತ್ರದಿಂದ BHR ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಕೂಡ ಸಾಧಿಸಿದ್ರು. ಆದ್ರೆ ಯಾವಾಗ 2018ರಲ್ಲಿ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷದ ವರಿಷ್ಠರು ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಸೂಚನೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ತಿಪ್ಪೇಸ್ವಾಮಿ ರಾಮುಲು ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಾಯಕನಟ್ಟಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಬೆಂಬಲಿಗರು ಕಲ್ಲು ತೂರಾಟ ಮಾಡಿ ಸಾಕಷ್ಟು ಗಲಾಟೆಯನ್ನು ಕೂಡ ಮಾಡಿದ್ರು. ಅದರಲ್ಲಿ ಇಬ್ಬರ ನಡುವೆ ಸಾಕಷ್ಟು ಮನಸ್ತಾಪಗಳು ಕೂಡ ಆಗಿತ್ತು. ರಾಮುಲು ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ತಿಪ್ಪೇಸ್ವಾಮಿ ಅವರು ಆ ಸಂದರ್ಭದಲ್ಲಿ ಕೂಡ ವ್ಯಕ್ತಪಡಿಸಿದ್ರು. ಇದೆಲ್ಲವನ್ನ ಮರೆತು ಮತ್ತೆ ತಿಪ್ಪೇಸ್ವಾಮಿ ಅವರು ಮರಳಿ ಬಿಜೆಪಿಗೆ ಈಗ ರಾಮುಲು ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಗೆ ಮುಂದಾಗಿರ್ತಕ್ಕಂಥದ್ದು. ಇದರಲ್ಲಿ ಈಗಾಗಲೇ ಶ್ರೀರಾಮುಲು ಕೂಡ ಈಗಾಗಲೇ ಏನ್ ಮೊಳಕಾಲ್ಮೂರು ಕ್ಷೇತ್ರದಲ್ಲಿರ್ತಕ್ಕಂಥ ನೇರಲಗುಂಟೆ ಏನಿದೆ ತಿಪ್ಪೇಸ್ವಾಮಿ ಅವರ ಗ್ರಾಮಕ್ಕೆ ಕೂಡ ತೆರಳಿರ್ತಕ್ಕಂಥದ್ದು. ತಿಪ್ಪೇಸ್ವಾಮಿ ಜೊತೆ ಕೂಡ ಮಾತಾಡಿರ್ತಕ್ಕಂಥದ್ದು. ನಾಯಕನಹಟ್ಟಿಯ ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿ ಇಬ್ಬರು ಕೂಡ ಭೇಟಿ ಆಗಿರ್ತಕ್ಕಂಥದ್ದು ಕೂಡ. ನಿಟ್ಟಿನಲ್ಲಿ ಈಗ ಎಲ್ಲೋ ಒಂದು ಕಡೆ ತಿಪ್ಪೇಸ್ವಾಮಿ ಅವರಿಗೆ ಬಿಜೆಪಿಯ ವರಿಷ್ಠರು ಟಿಕೆಟ್ ನ ಭರವಸೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಿಪ್ಪೇಸ್ವಾಮಿ ಅವರು ಕೂಡ ಈಗ ಬಿಜೆಪಿಯ ಸೇರ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಕೂಡ ಯಾವಾಗ ತಿಪ್ಪೇಸ್ವಾಮಿ ಅವರು ಯಾವಾಗ ಬಿಜೆಪಿಯಿಂದ 2018ರಲ್ಲಿ ಟಿಕೆಟ್ ಸಿಗದೇ ಹೋದಂತ ಸಂದರ್ಭದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ರಾಮುಲು ವಿರುದ್ಧ ಸೋಲನ್ನು ಕೂಡ ಕಂಡಿದ್ರು. ಆದ್ರೆ ಯಾವಾಗ ಟಿಕೆಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಕೂಡ ಸೇರ್ಪಡೆಯಾದಂತ ತಿಪ್ಪೇಸ್ವಾಮಿ ಅವರಿಗೆ ಈಗ ಅಲ್ಲಿ VS ಉಗ್ರಪ್ಪ ಜೊತೆಗೆ ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುಂಡಿರ್ತಕ್ಕಂಥ ಡಾಕ್ಟರ್ ಯೋಗೀಶ್ ಬಾಬು ಇಬ್ಬರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗೋದು ಸಾಕಷ್ಟು ಅನುಮಾನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ತಿಪ್ಪೇಸ್ವಾಮಿ ಅವರು ಬಿಜೆಪಿ ಸೇರ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಇವತ್ತು ಬಹುತೇಕವಾಗಿ ತಿಪ್ಪೇಸ್ವಾಮಿ ಅವರು ಬಿಜೆಪಿ ಸೇರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ ರಾಮುಲು ಜೊತೆ ಅವರು ಬೆಳಗಾವಿ ಶಿವಮೊಗ್ಗ ನಾಳೆ ನಮೋ ಸಂಚಾರ, ಬಿಎಸ್ವೈಗೆ ಬಾಹುಪರಾಗ್, ಏರ್ಪೋರ್ಟ್ಗೆ ಚಾಲನೆ. ಬೆಳಗಾವಿಯಲ್ಲಿ ರೋಡ್ ಶೋ, ಟಾರ್ಗೆಟ್ 150+ ಸ್ಥಾನ, ನಮೋ ದಂಡಯಾತ್ರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ಬೆಳಗಾವಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಅನಂತರ ಮಾರ್ಚ್ 11ಕ್ಕೆ ಮಂಡ್ಯಕ್ಕೆ ಬರ್ತಿದ್ದಾರೆ ಪ್ರಧಾನಿ ಮೋದಿ. ಹಳೆ ಮೈಸೂರು ಭಾಗವೇ ಈಗ ಬಿಜೆಪಿಗೆ ಮೊದಲ ಟಾರ್ಗೆಟ್ ಆಗಿದೆ. ಆ ಭಾಗವನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು, ಆ ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ. ಮಾರ್ಚ್ 11ಕ್ಕೆ ಬೆಂಗಳೂರು ಮೈಸೂರು ಹೈವೇಯ ಉದ್ಘಾಟನೆಯನ್ನ ಪ್ರಧಾನಿ ಮಾಡಲಿದ್ದಾರೆ. ಬಿಡದಿಯಿಂದ ಮದ್ದೂರುವರೆಗೂ ರೋಡ್ ಶೋ ನಡೆಸಲಿದ್ದಾರೆ. ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಬಿಜೆಪಿ. ಸೊ ನಾಳೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದು ಬೆಳಗಾವಿ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸವನ್ನ ಮಾಡಲಿದ್ದಾರೆ. ಶಿವಮೊಗ್ಗದಲ್ಲಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣದ ಲೋಕಾರ್ಪಣೆಯನ್ನು ಅವರು ಮಾಡಲಿದ್ದಾರೆ. ಅನಂತರ ಬೆಳಗಾವಿಗೆ ಭೇಟಿ ಕೊಡಲಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿಯ 2ನೇ ಕಂತಾಗಿ 8 ಕೋಟಿ ರೈತರ ಖಾತೆಗೆ 16,000 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನರೇಂದ್ರ ಮೋದಿಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಉದ್ಘಾಟನೆ ಹಾಗೂ 10 ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ತದನಂತರ ಬೆಳಗಾವಿಗೆ ಬಂದು ಅಲ್ಲಿ ರೈಲ್ವೆ ಇಲಾಖೆಯ ಹಲವಾರು ಕಾಮಗಾರಿಗಳಿಗೆ ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯ ಒಂದು ಕಂತಿನ ಬಿಡುಗಡೆ ಅಲ್ಲಿಂದಲೇ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಜನ ಭಾಳಷ್ಟು ಅವರನ್ನು ನಿರೀಕ್ಷೆ ಮಾಡ್ತಾ ಇದೆ.
ಎರಡು ಕಡೆ ಅಭೂತಪೂರ್ವವಾದಂಥ ಸ್ವಾಗತ ಸಿಗಲಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಸಂಸದೆ ಸುಮಲತಾ? ಮೋದಿ ಸಮ್ಮುಖದಲ್ಲೇ ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಸಿದ್ಧತೆ ಈಗ ನಡೀತಾ ಇದೆ. ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದ್ದು, ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದಾರಲ್ಲ ಮಾರ್ಚ್ 11ರಂದು, ಅವತ್ತೇ ಪ್ರಧಾನಿಗಳ ಸಮ್ಮುಖದಲ್ಲೇ ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅನ್ನೋದು ಸುಮಲತಾ ಅವರ ಆಪ್ತ ವಲಯದಿಂದ ಬಂದಿರುವ ಮಾಹಿತಿ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವಂತಹ ಬಗ್ಗೆ ಚರ್ಚೆಯಾಗಿದ್ದು, ಮದ್ದೂರಿನಲ್ಲಿ ನಡೆಯಲಿರುವ ಬೃಹತ್ ಬಿಜೆಪಿಯ ಸಮಾವೇಶದಲ್ಲಿ ಅವರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಅಲ್ಲದೆ ಪಕ್ಷದ ವತಿಯಿಂದನೂ ಕಾರ್ಯಕ್ರಮ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಕಾರದ ವತಿಯಿಂದ ಏನಾದರೂ ಸಮಾವೇಶ ಆಯೋಜನೆಯಾದ್ರೆ ಸುಮಲತಾ ಪಕ್ಷ ಸೇರ್ಪಡೆಗೆ ಅದು ತೊಡಕಾಗತ್ತೆ. ಹಾಗಾಗಿ ಸುಮಲತಾ ಅವರಿಗೋಸ್ಕರನೇ ಪಕ್ಷದ ವತಿಯಿಂದ ಆಯೋಜನೆಯಾಗತ್ತಾ ಸಮಾವೇಶ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಗೌಡ, ಈಗ ಅವರು ಯಾವಾಗ ಸಂಸದೆಯಾದ್ರು ಅವತ್ತಿನಿಂದಲೂ ಕೂಡ ಈ ಪಕ್ಷಕ್ಕೆ ಬರ್ತಾರೆ, ಆ ಪಕ್ಷಕ್ಕೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅನ್ನುವ ಮಾತುಗಳೇ ಇದೆ. ಈ ಸಲ ಬಿಜೆಪಿಗೆ ಅವರು ಸೇರ್ಪಡೆಯಾಗೋದು ಖಚಿತನಾ, ಹೇಗೆ? ನವಿತಾ, ಏನು ಸುಮಲತಾ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂತ ವಿಚಾರ ಇದು. ನ್ಯೂಸ್ 18ಗೆ ಈ ಒಂದು ವಿಚಾರವನ್ನ ತಿಳಿಸಿರುವಂತದ್ದು. ಅಂದ್ರೆ ಬಹುತೇಕ ಸುಮಲತಾ ಅಂಬರೀಶ್ ರವರು ಮಾರ್ಚ್ 11ನೇ ತಾರೀಕು ಮೋದಿ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವಿಚಾರ ಈಗ ಅವರ ಆಪ್ತ ವಲಯದಿಂದನೇ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಹುದಿನಗಳಿಂದಲೂ ಕೂಡ ಸುಮಲತಾ ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಕೊನೆಗೂ ಕೂಡ ಮೋದಿ ಯಾವಾಗ ಬರ್ತಾರೆ ಅಂದ್ರೆ ಮಾರ್ಚ್ 11ನೇ ತಾರೀಕಿಗೆ ಬರ್ತಾರಲ್ಲ, ಅವತ್ತು ಒಂದು ಪಕ್ಷ ಸೇರ್ಪಡೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಮಾರ್ಚ್ 11ನೇ ತಾರೀಕು ಬಿಡದಿಯಿಂದ ಮದ್ದೂರಿನವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋ ಅನ್ನ ಮಾಡ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ಇದಾದ ಬಳಿಕ ಮದ್ದೂರಿನಲ್ಲಿ ಸಮಾವೇಶ ಮಾಡ್ಲಿಕ್ಕೆ ಈಗಾಗ್ಲೇ ಒಂದು ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು. ಆದ್ರೆ ಆ ಮದ್ದೂರಿನಲ್ಲಿ ನಡೀತಕ್ಕಂತ ಸಮಾವೇಶವನ್ನ ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನಾಗಿ ಮಾಡ್ಬೇಕಾ ಅಥವಾ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡ್ಬೇಕಾ ಅನ್ನುವಂತ ಗೊಂದಲದಲ್ಲಿ ಬಿಜೆಪಿ ನಾಯಕರು ಇರ್ತಕ್ಕಂಥದ್ದು. ಯಾಕಂದ್ರ ಏನು ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನ ಮಾಡಿದ್ರೆ ಅಲ್ಲಿ ಬಿಜೆಪಿ ಪಕ್ಷಕ್ಕೆ ಸುಮಲತಾ ಅವ್ರನ್ನ ಕರ್ಕೊಳ್ಳೋದಕ್ಕೆ ತೊಡಕಾಗುತ್ತೆ. ಹೀಗಾಗಿ ಪಕ್ಷದ ವತಿಯಿಂದ ಸಮಾವೇಶವನ್ನ ಮಾಡಿದ್ರೆ ಸುಮಲತಾ ಅವರು ಬಿಜೆಪಿಯನ್ನ ಜಾಯಿನ್ ಆಗ್ಬಹುದು ಅಂತಕ್ಕಂಥದ್ದು ಇಲ್ಲಿ ಬಿಜೆಪಿ ನಾಯಕರಿಗೆ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಮದ್ದೂರಿನ ಸಮಾವೇಶ ಸರ್ಕಾರದಿಂದ ಆಗ್ಬೇಕಾ ಅಥವಾ ಪಕ್ಷದಿಂದ ಆಗ್ಬೇಕಾ ಅನ್ನುವಂತ ನಿರ್ಧಾರವನ್ನ ಇನ್ನು ಬಿಜೆಪಿ ಪಕ್ಷ ತೆಗೆದುಕೊಂಡಿಲ್ಲ. ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಆ ಒಂದು ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ. ಆದ್ರೆ ಬಹುತೇಕವಾಗಿ ಈಗ ಸುಮಲತಾ ಆಪ್ತ ವಲಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಾರ್ಚ್ 11ನೇ ತಾರೀಕಿನಿಂದನೇ ಏನು ಪ್ರಧಾನಿ ಸಮ್ಮುಖದಲ್ಲೇ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು. ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ ನವಿತಾ, ಯಾವ ರೀತಿ ಬಿಜೆಪಿ ನಾಯಕರು ಕ್ರಮವನ್ನ ತೆಗೆದುಕೊಳ್ತಾರೆ. ಪಕ್ಷದ ವತಿಯಿಂದ ಸಮಾವೇಶವನ್ನ ಮಾಡ್ತಾರ ಅಥವಾ ಸರ್ಕಾರದ ವತಿಯಿಂದ ವೇದಿಕೆ ಕಾರ್ಯಕ್ರಮ ನಡೀತಾ ಅಂತಕ್ಕಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಿರ್ಧಾರ ಆದ ಬಳಿಕ ಸುಮಲತಾ ಸೇರ್ಪಡೆ ಬಗ್ಗೆ ಒಂದಷ್ಟು ಮಾಹಿತಿ ಹೊರಬೀಳುತ್ತೆ ನವಿತಾ. ಓಕೆ, ಫೈನ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಲಿಕ್ಕರ್ ಹಗರಣದಲ್ಲಿ ದೆಹಲಿ ಡಿಸಿಎಂ ಸಿಸೋಡಿಯಾ ವಿಚಾರಣೆಯನ್ನ ಮಾಡಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ರ್ಯಾಲಿ ಮೂಲಕ ವಿಚಾರಣೆಗೆ ಮನೀಶ್ ಸಿಸೋಡಿಯಾ ಈಗ ತೆರಳುತ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗ ರ್ಯಾಲಿ ಮೂಲಕ ವಿಚಾರಣೆಗೆ ತೆರಳುತ್ತಾ ಇದ್ದಾರೆ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರು. ಸಿಬಿಐ ವಿಚಾರಣೆಗೆ ನಾನೇನು ಭಯ ಪಡೋದಿಲ್ಲ, ನಾನು ಕೆಲ ತಿಂಗಳು ಜೈಲಿನಲ್ಲಿ ಇರಬೇಕಾಗಿ ಬರಬಹುದು. ವಿಚಾರಣೆಗೆ ಹಾಜರಾಗುವ ಮುನ್ನ ಮನೀಶ್ ಸಿಸೋಡಿಯಾ ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವೀಟ್ ಮಾಡೋದ್ರ ಮೂಲಕ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರ್ಯಾಲಿ ಮೂಲಕವೇ ಈಗ ವಿಚಾರಣೆಗೆ ಸಿಸೋಡಿಯಾ ಅವರು ತೆರಳುತ್ತಾ ಇದ್ದು, ಸಿಬಿಐ ಕೊಟ್ಟಂತಹ ನೋಟಿಸ್ಗೆ ಹಾಜರಾಗುವಂತೆ ಸಿಬಿಐಗೆ ನೋಟಿಸ್ ಕೊಟ್ಟಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಈಗ ಹಾಜರಾಗ್ತಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ದೊಡ್ಡ ರ್ಯಾಲಿಯ ಮೂಲಕ ಮನೀಶ್ ಸಿಸೋಡಿಯಾ ಅವರು ಸಿಬಿಐ ಕಚೇರಿಗೆ ತೆರಳುತ್ತಾ ಇದ್ದಾರೆ. ಎಲ್ಲರ ಒಂದಷ್ಟು ಪ್ರತಿಭಟನೆಗಳು ಕೂಡ ಆ ಸಂದರ್ಭದಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದು ಬೇಕು ಅಂತಾನೆ ಸಿಕ್ಕಿಸುವಂತಹ ಪ್ರಯತ್ನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸಿಸೋಡಿಯಾ ಅವರೇ ಟ್ವೀಟ್ ಮಾಡಿದ್ದಾರೆ, ಸಿಬಿಐ ವಿಚಾರಣೆಗೇನು ನಾನು ಭಯ ಪಡೋದಿಲ್ಲ, ನಾನು ವಿಚಾರಣೆಯನ್ನ ಎದುರಿಸ್ತೀನಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿ ಹಾಕಿಸುವಂತಹ ಪ್ರಯತ್ನವೂ ಆಗಬಹುದು, ನಾನೇನು ಕೇರ್ ಮಾಡೋದಿಲ್ಲ, ಸ್ವಲ್ಪ ದಿನಗಳ ಕಾಲ ನಾನು ಜೈಲಲ್ಲಿ ಇರಬೇಕಾದಂತಹ ಸನ್ನಿವೇಶವೂ ಕೂಡ ಬರಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಮುನ್ನ ಮನೀಶ್ ಸಿಸೋಡಿಯಾ ಟ್ವೀಟ್ ಮಾಡಿದ್ದು ಹೀಗೆ.